ನಾಳೆಯಿಂದ ದೀಪಾವಳಿ ಸಂಭ್ರಮ. ಬೆಳಕಿನ ಹಬ್ಬದ ಸಂಭ್ರಮಾಚರಣೆಗೆ ಸಿಲಿಕಾನ್ ಮಂದಿ ಸಜ್ಜಾಗ್ತಿದ್ದಾರೆ. ಇವತ್ತು ಪೂಜೆಗೆ ಬೇಕಾದ ಹೂವು ಹಣ್ಣು ಖರೀದಿಯಲ್ಲಿ ಜನ ಫುಲ್ ಬ್ಯುಸಿ ಆಗಿದ್ರು. ಹಬ್ಬದ ಖುಷಿ ನಡುವೆ ಬೆಲೆ ಏರಿಕೆ ಜನರ ಜೇಬು ಸುಟ್ಟಿದೆ. ಮಲ್ಲಿಗೆ ಮುಟ್ಟಂಗಿಲ್ಲ, ಸೇವಂತಿಗೆ ಸಹವಾಸವೇ ಬೇಡ, ಕನಕಾಂಬರ ಕಾಕಡದ ಕಥೆ ಕೇಳಂಗಿಲ್ಲ, ಬಟನ್ಸ್ ಹೂ ದುಬಾರಿ, ಹಣ್ಣುಗಳು ಭಾರೀ ಭಾರಿ. ದೀಪಾವಳಿ ಸಂಭ್ರಮಕ್ಕೆ ಬೆಲೆ ಏರಿಕೆ ಬಿಸಿ. ಹೂ ಹಣ್ಣಿನ ದರ ಹೆಚ್ಚಳ, ಖರೀದಿ ಭರಾಟೆ. ನಾಳೆಯಿಂದ 3 ದಿನ ಬೆಳಕಿನ ಹಬ್ಬದ ಸಂಭ್ರಮ. ದೀಪಾವಳಿಗಾಗಿ ಬೆಂಗಳೂರಿಗರು ಫುಲ್ ಸಜ್ಜಾಗಿದ್ದಾರೆ. ಇಂದು ನಗರದ ಕೆಆರ್ ಮಾರ್ಕೆಟ್ನಲ್ಲಿ ಹೂ ಹಣ್ಣು ಖರೀದಿ ಭರ್ಜರಿಯಾಗಿತ್ತು. ಹೂವಿನ ದರ ಕೇಳಿದವರು ಶಾಕ್ ಆಗಿದ್ರು. ಹಾಗಾದ್ರೆ ಹೂವಿನ ಬೆಲೆ ಎಷ್ಟಿದೆ ಅಂತ ನೋಡೋದಾದ್ರೆ 1 ಕೆಜಿ ಕನಕಾಂಬರಕ್ಕೆ 2000 ರೂಪಾಯಿ ಇದೆ. 1 ಕೆಜಿ ಮಲ್ಲಿಗೆ ಹೂವಿಗೆ 1500 ರಿಂದ 2000 ಇದೆ. ಚಿಕ್ಕ ಮಲ್ಲಿಗೆ ಹಾರಕ್ಕೆ 600 ರಿಂದ 700 ರೂಪಾಯಿ ಇದೆ. ಇನ್ನು 1 ಮಾರು ಕಾಕಡ ಹೂವಿಗೆ 100 ರೂಪಾಯಿ, 1 ಮಾರು ಬಟನ್ಸ್ಗೆ 100, 1 ಮಾರು ಸೇವಂತಿಗೆ 100 ರೂಪಾಯಿ ಇದೆ. ಇವಾಗ ಮಳೆ ಇರೋದ್ರಿಂದ ಹೂವು ಫುಲ್ ಡಿಮ್ಯಾಂಡ್ ಇದೆ. ಅದರಿಂದ ರೈಟ್ ಅನ್ನೋದೊಂದು ಸ್ವಲ್ಪ ಹೆಚ್ಚಾಗಿ ಐತೆ. ನಮ್ಮ ಕಡೆ ಕೆಜಿ ಅಂದರೆ ಕೆಜಿ ಲೆಕ್ಕ ಅಲ್ಲ, ಅದು ಹಂಗೆ ಬ್ಯಾಗ್ ಲೆಕ್ಕ ಬರುತ್ತೆ. ಮಾರು ಮಾಮೂಲಿ 180 ಹಂಗೆ ಮಾರ್ತೀವಿ. ಇನ್ನೂ ರೈಟ್ ಜಾಸ್ತಿ ಆಗುತ್ತೆ. ಇನ್ನು 3 ದಿನ ರೈಟು ಜಾಸ್ತಿ ಆಗುತ್ತೆ. ಮಳೆಗೆ ಹೂವು ಬರಲ್ಲ. ಅದರಿಂದ ಅರ್ಧಕ್ಕರ್ಧ ಬೆಲೆ ಅಂದ್ರೂ ಇವಾಗ ಹೆಚ್ಚು ಇರುತ್ತೆ. 100 ರೂಪಾಯಿ ಇರೋದು 200 ರೂಪಾಯಿ ಆಗೋ ಮೂಮೆಂಟ್ ಇದೆ. ಜಾಸ್ತಿ ಹಂಗೆ ಮಳೆ ನೀರು ಜಾಸ್ತಿ ತೇವ ಇದ್ರೆ ಬ್ಯಾಗೆಲ್ಲ 100, 200 ಆ ಥರ ಬರುತ್ತೆ. ಇನ್ನು 1 ಕೆಜಿ ಏಲಕ್ಕಿ ಬಾಳೆಹಣ್ಣು 80 ರಿಂದ 100 ರೂಪಾಯಿ ಇದೆ. 1 ಕೆಜಿ ಸೇಬು 100 ರಿಂದ 120 ರೂಪಾಯಿ ಇದ್ರೆ ದಾಳಿಂಬೆ 100 ರಿಂದ 150 ರೂಪಾಯಿ ಇದೆ. ಹಾಗೆ 1 ಕೆಜಿ ಕುಂಬಳಕಾಯಿಗೆ 50 ರೂಪಾಯಿ ಇದೆ. ದೊಡ್ಡ ಬಾಳೆ ಕಂದಿಗೆ 100 ರಿಂದ 150 ರೂಪಾಯಿ ಇದೆ. 1 ಕಟ್ಟು ಮಾವಿನ ಸೊಪ್ಪು 20 ರಿಂದ 30 ರೂಪಾಯಿ ಇದ್ರೆ ವೀಳ್ಯದೆಲೆ 1 ಕಟ್ಟು 80 ರಿಂದ 100 ರೂಪಾಯಿ ಇದೆ. ನಿಂಬೆಹಣ್ಣು ಒಂದಕ್ಕೆ 5 ರಿಂದ 10 ರೂಪಾಯಿ ಇದೆ. ಇನ್ನು ದೀಪಾವಳಿ ಹಬ್ಬಕ್ಕಾಗಿ ಪಟಾಕಿ ಖರೀದಿಯೂ ಜೋರಾಗಿದೆ. ಇತ್ತ ಮಿಂಟೋ ಆಸ್ಪತ್ರೆಯಲ್ಲಿ ಪಟಾಕಿ ಅವಘಡದಿಂದ ತೊಂದರೆ ಆದವರ ರಕ್ಷಿಸಲು ವಿಶೇಷ ವಾರ್ಡ್ ತೆರೆದಿದ್ದಾರೆ. ಚಿಕಿತ್ಸೆಗೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಪಟಾಕಿ ಸಿಡಿಸುವಾಗ ಎಚ್ಚರ ಅಂತ ಕಿವಿ ಮಾತು ಹೇಳಿದ್ದಾರೆ. ಸೊ ಈಗ ಫಸ್ಟ್ ಆಫ್ ಆಲ್ ಈಗ ಅವರು ಪಟಾಕಿ ಹೊಡೆದಾಗ ಏಟಾಯಿತು ಅಂತ ಅಂದ್ಕೊಂಡ್ರೆ ಫಸ್ಟ್ ಏನು ಮಾಡ್ತೀವಿ, ನಮ್ಮ ರಿಯಾಕ್ಷನ್ ಅದು ಕಣ್ಣಿಗೆ ಏನಾದ್ರು ಬಿದ್ದ ತಕ್ಷಣ ಕಣ್ಣು ಉಜ್ಜೋದು. ಸೊ ಉಜ್ಜೋದನ್ನು ಅವಾಯ್ಡ್ ಮಾಡಬೇಕು. ಕಣ್ಣನ್ನು ಯಾವಾಗಲೂ ಉಜ್ಜಕ್ಕೆ ಹೋಗಬಾರ್ದು. 1-2 ಸರಿ ಕಣ್ಣನ್ನು ಪಿಳಗಿಸಿ ಕ್ಲೀನ್ ವಾಟರ್ ನಿಮ್ಗೆ ಸಿಗ್ತರೆ ಅದರಲ್ಲಿ ಕಣ್ಣನ್ನು ತೊಳಿಬೋದು. ಆದಷ್ಟು ವೈದ್ಯರನ್ನ ತಕ್ಷಣ ಸಂಪರ್ಕ ಮಾಡಿ ಇದು ಮಾಡಬೇಕು. ಸೊ ಮೇನ್ ಏನಂದರೆ ಉಜ್ಜುವಂಥ ಕೆಲಸ ಮಾಡಬಾರ್ದು. ಒಳ್ಳೆ ಕ್ಲೀನ್ ವಾಟರಲ್ಲಿ ಅವ್ರ ಕಣ್ಣನ್ನು ತೊಳ್ಕೊಬೇಕು. ಬೆಲೆ ಎಷ್ಟೇ ಹೆಚ್ಚಾದ್ರೂ ವರ್ಷಕ್ಕೊಮ್ಮೆ ಬರುವ ದೀಪಾವಳಿ ಹಬ್ಬವನ್ನ ಸಿಲಿಕಾನ್ ಮಂದಿ ಅದ್ದೂರಿಯಾಗಿಯೇ ಆಚರಿಸೋಕೆ ಸಿದ್ಧವಾಗಿದ್ರೆ ವೈದ್ಯರು ಎಚ್ಚರದ ಸಂದೇಶ ನೀಡುತ್ತಿದ್ದಾರೆ. ವಿನಯ್ ಕಾಶ್ಯಪ್ಪನವರ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.